नमस्ते बच्चों। हम लोगों ने पिछले रिकॉर्ड में आपका 10वां पाठ आंक मिचौनी, इस पाठ को हमने आधा करके भेजी थी। जो बचा हुआ पाठ को हम जो इस रिकॉर्ड में वीडियो कर भेज रही हैं। अच्छा बच्चों, सब लोग टेक्स्ट बुक खोल कर देखिए, मैं बोलते जाऊंगी, ध्यान से सुनते जाइए। अच्छा, जो पिछले अवधि में हम इस पेज को किया था और एक बार याद करें इस पेज में क्या क्या हुआ था। रुचा अपना गृह कार्य समाप्त कर चुकी थी और उनके घर उनकी सहेली साक्षी भी आई। दोनों मिलकर खेलने के लिए तैयार हो गए, जैसे आंख मिचौनी खेलने के लिए, और उसके साथ खेलने के लिए भी साथियों को भी बुलाए। सभी लोग मिलकर क्या करने लगे, खेल खेलने के लिए शुरू हो गए। और झाड़ी के पास किसने छिपाता, रुचा ने छिपाता और छिप कर बोलने लगी, लुक छिप जाना मकई का दाना, राजा की बेटी आई रे। जैसे उन्होंने बोली, सब बच्चे इधर उधर भागकर छिप गए और रुचा ने आंख खोलकर देखी तो वहाँ पर कोई नहीं थे और उन्हें ढूंढने के लिए निकली। और वहाँ पर एक पेड़ दिख रहा था ना, एक पेड़ के नीचे, पेड़ के पीछे किसने छिपाता, अक्षय छिपाता। फिर वहाँ जाकर उसे पकड़कर बोलने लगी, लो छू लिया, मैंने अक्षय को छू लिया, जैसे बोलने लगी। और बाद में क्या हुआ हम और एक पेज में है देखेंगे। दिख रहा है ना आपको यहाँ पर पेज। अच्छा बच्चों, मैं पढ़ते जाऊँगी, ध्यान से सुनते जाइए। अब अक्षय की बारी थी। देखो, रुचा ने क्या किया, अक्षय को पकड़ लिया। अब अक्षय तो चोरी हो गया। अब क्या करना है, अक्षय को आंख बंद करना है। इस अक्षय का बारी आ चुका। ಏನಾಯಿತು, ಅಕ್ಷಯನನ್ನು ಹಿಡಿದು ಬಿಟ್ಲಲ್ವ ರುಚಾ, ಹಾಗಾಗಿ ಈಗ ಏನು ಮಾಡಬೇಕು, ಅಕ್ಷಯ್ ಕಣ್ಣು ಮುಚ್ಕೊಳ್ಬೇಕು। वहाँ पेड़ के पीछे जाकर बोला, अक्षय ने क्या किया, पेड़ के पीछे गया, मರದ ಹಿಂದ್ಗಡೆ ಹೋಗ್ಬಿಟ್ಟು ಹೇಳಿದ್ನಂತೆ, ಅವನು ಸೇಮ್ ಹೇಳಿದ್ನಂತೆ, ಲೂ ಚಿಪ್ ಜಾನ ಮಕೈ का दाना, राजा का बेटी आया रे ಅಂತ ಹೇಳಿಬಿಟ್ಟು ಹೇಳಿದ್ನಂತೆ। ऋतु, अहमद, साक्षी, रुचा और मोहन सब इधर उधर दौड़े और छिप गए। देखो, किसने, अक्षय ने ऐसे बोलने से क्या हुआ, सभी बच्चे इधर इधर उधर दौड़ने लगे। ऋतु, अहमद, साक्षी, रुचा, मोहन सब लोग दौड़ने लगे और छिपने लगे। अक्षय ने सब जगह देखा, कोई दिखाई ना पड़ा। जैसे अक्षय ने क्या किया, सभी जगह उन लोगों को ढूंढने के लिए गया। ಏನಾಯಿತು, ಅಕ್ಷಯ ಆ ಹಾಡನ್ನು ಹೇಳಿದ ತಕ್ಷಣ ಎಲ್ಲರೂ ಆ ಕಡೆ ಈ ಕಡೆ ಓಡಾಡಿಬಿಟ್ಟು ಬಚ್ಚಿಟ್ಕೊಂಡು ಬಿಟ್ರಂತೆ। ಅಕ್ಷಯ್ ಏನು ಮಾಡ್ದ, ಅವರನ್ನು ಹುಡುಕ್ಬೇಕಲ್ವಾ ಎಲ್ಲ ಪ್ಲೇಸಲ್ಲಿ, ಅವನಿಗೆ ಗೊತ್ತಿತ್ತು ಯಾರ್ಯಾರು ಎಲ್ಲೆಲ್ಲಿ ಬಚ್ಚಿಟ್ಕೊತಾರಂತ ಗೊತ್ತಿರುತ್ತಲ್ವ ನಿಮಗೆ, ಹಾಗೆ ಅವನಿಗೆ ಗೊತ್ತಿತ್ತು। ಹಾಗೆ ಅವನು ಸಹ ಏನು ಮಾಡ್ದ, ಎಲ್ಲ ಪ್ಲೇಸಲ್ಲಿ ಹುಡುಕಿದ್ನಂತೆ, ಬಟ್ ಅಲ್ಲಿ ಯಾರೂ ಅವನಿಗೆ ಕಾಣಲಿಲ್ಲಂತೆ। ತಬಿ ಉಸೆ ಹಲ್ಕಿ ಸಿ ಆವಾಜ್ ಆಯಿ, ಅಷ್ಟರಲ್ಲೇ ಅವನಿಗೆ ಒಂದು ಕಡೆಯಿಂದ ನಿಧಾನವಾಗಿರ್ತಕ್ಕಂಥ ವಾಯ್ಸ್ ಕೇಳಿಸ್ತಂತೆ। वहाँ समझ गया और सीधा माली के घर के पीछे भागा। ಅವನಿಗೆ ಗೊತ್ತಾಗ್ಬಿಡ್ತು, ಎಲ್ಲಿಂದ ಸೌಂಡ್ ಬಂತು ಅವನಿಗೆ, ಮಾಲಿ ಅಂದರೆ ತೋಟವನ್ನು ನೋಡ್ಕೊಳ್ತಾರಲ್ವ, ಅವರಿಗೆ ಮಾಲಿ ಅಂತ ಹೇಳಿಬಿಟ್ಟು ಕರೀತಾರೆ। ಆ ಮಾಲಿಗೆ ಅಲ್ಲೇ ತೋಟದಲ್ಲೇ ಒಂದು ಮನೆ ಇತ್ತಂತೆ, ಆ ಮನೆ ಹಿಂದ್ಗಡೆ ಇಂದ ಸೌಂಡ್ ಬಂದಿತ್ತು, ಹಾಗಾಗಿ ಅವನೇನು ಮಾಡ್ದ, ಎಲ್ಲರೂ ಮಾಲಿ ಮನೆ ಹಿಂದೆ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕಡೆ ಓಡಿದ್ನಂತೆ। ಋತು और ಮೋಹನ್ ಭಾಗ್ ಗಯೇ, ಅವನನ್ನು ನೋಡಿಬಿಟ್ಟು ಋತು ಮತ್ತು ಮೋಹನ್, ಅಯ್ಯೋ ಈ ಕಡೆನೇ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡಿದರು, ಅಲ್ಲಿಂದ ಬೇರೆ ಪ್ಲೇಸ್ಗೆ ಬಚ್ಚಿಟ್ಕೊಳ್ಳೋದಕ್ಕೆ ಓಡೋಗ್ಬಿಟ್ರಂತೆ। ಅಹಮದ್ ಪಕಡ್ ಗಯಾ, ಅಹಮದ್ ಅಲ್ಲೇ ಇದ್ದಂತೆ, ಅಹಮದನ್ನು
ಹಿಡ್ಕೊಂಡು बिटनंते यारू अक्षय। और बाद में क्या हुआ, हाँ अब अहमद की बारी आई। ಈಗ ಯಾರು ಸಿಕ್ಕಾಕೊಂಡ್ರು, ಅಹಮದ್ ಸಿಕ್ಕಾಕೊಂಡಲ್ವಾ, ಈಗೇನಾಯಿತು ಅಹಮದಂದು ಬಾರಿ ಅಂದ್ರೇನು, ಅಹಮದ್ ಸರ್ತಿ ಬಂತು, ಈಗ ಅವನ ಕಣ್ಣು ಮುಚ್ಕೋಬೇಕು। इस तरह आंख मिचौनी का खेल बहुत देर तक चलता रहा। ಇದೇ ರೀತಿ ಒಬ್ಬರಾದ್ಮೇಲೆ ಹೀಗೆ ಏನಾಯಿತು, ತುಂಬ ಹೊತ್ತು ಈ ಆಟವನ್ನು ಮಕ್ಕಳೆಲ್ಲ ಆಡಿದ್ರಂತೆ। ಶಾಮ್ ಹೋನೆ ಕೋ ಥಿ, ಏನಾಯಿತು ಸಂಜೆ ಇನ್ನೇನು ಸೂರ್ಯ ಮುಳುಗೋ ಟೈಮ್ ಬಂದ್ಬಿಡ್ತಂತೆ। ಸಾಕ್ಷಿ ಬೋಲಿ ಚಲೋ ಅಬ್ ಅಪ್ನೆ ಅಪ್ನೆ ಘರ್ ಚಲೆ, ಅಷ್ಟರಲ್ಲಿ ಸಾಕ್ಷಿ ಏನು ಮಾಡಿದ್ಲಂತೆ, ಎಲ್ರಿಗೂ ಹೇಳಿದ್ಲಂತೆ, ನಡ್ರಿ ಈಗ ಎಲ್ಲರೂ ನಮ್ಮ ಮನೆಗೆ ಹೋಗಿಬಿಡೋಣ ಅಂತ ಹೇಳಿದ್ಲಂತೆ। ಅಂಧೇರ ಹೋನೆ ವಾಲಾ ಹೇ, ಯಾಕಂದರೆ ಕತ್ಲ ಆಗ್ತಾ ಇದೆ, ಕತ್ಲ ಆಗೋದ್ರೊಳಗಡೆ ಮನೆ ಸೇರ್ಕೋಬೇಕಲ್ವಾ, ಕತ್ಲದಲ್ಲಿ ಆಟ ಆಡೋಕ್ಕೆ ಬರಲ್ಲಲ್ವಾ, ಹಾಗಾಗಿ ಎಲ್ಲರೂ ನಮ್ಮ ಮನೆಗೆ ಹೋಗ್ಬಿಡೋಣ ಕತ್ಲಾಗ್ತಾ ಇದೆ ಅಂತ ಹೇಳಿದ್ಲಂತೆ। ಮಾ ಕಹತಿ ಹೇ ಸೂರಜ್ ಡಲ್ನೆ ಸೆ ಪಹಲೆ ಘರ್ ಪಹುಂಚನಾ ಠೀಕ್ ಹೇ, ನೋಡಿ ಅಮ್ಮ ಹೇಳ್ತಾಳೆ ಸೂರ್ಯ ಮುಳುಗೋದ್ರೊಳಗಡೆ, ಸೂರಜ್ ಡಲ್ನೆ ಅಂದ್ರೇನು, ಸೂರ್ಯ ಮುಳುಗೋದ್ರೊಳಗಡೆ ಮನೆ ಸೇರಬೇಕು ಅಂತ ಹೇಳ್ತಾರೆ, ಹಾಗಾಗಿ ಎಲ್ಲರೂ ನಮ್ಮ ಮನೆಗೆ ಹೋಗಿ ಸೇರಿಬಿಡೋಣ ಅಂತ ಹೇಳಿಬಿಟ್ಟು ಹೇಳಿದ್ಲಂತೆ। ಸಬ್ ಅಪ್ನೆ ಅಪ್ನೆ ಘರ್ ಕಿ ತರಫ್ ಭಾಗೆ, ಎಲ್ಲರೂ ತಮ್ಮ ಮನೆಗೆ ಓಡಿದ್ರಂತೆ। ಸಾಕ್ಷಿ ಬೋಲಿ ಆಜ್ ತೋ ಮಜಾ ಆ ಗಯಾ ಆಂಖ್ ಮಿಚೌನಿ ಖೇಲ್ನೆ ಮೇ, ಸಾಕ್ಷಿ ಮನೆಗೆ ಹೋಗ್ತಾ ಹೇಳ್ಕೊತ ಹೋದ್ಲಂತೆ, ಏನಂತ, ಇವತ್ತು ತುಂಬ ಮಜಾ ಬಂದ್ಬಿಡ್ತು, ತುಂಬ ಎಂಜಾಯ್ ಮಾಡಿಬಿಟ್ವಿ, ಕಣ್ಣ ಮುಚ್ಚಾಲೆ ಆಟವನ್ನು ಆಡಿಬಿಟ್ವಲ್ಲ, ಇವತ್ತು ತುಂಬ ಎಂಜಾಯ್ ಅನ್ನಿಸ್ತು, ತುಂಬ ಮಜಾ ಬಂತು ಅಂತ ಹೇಳಿಬಿಟ್ಟು ಮನೆಗೆ ಹೋದ್ಲಂತೆ। ನೋಡಿ ಮಕ್ಕಳೇ, ನೀವು ಸಹ ಆಟವನ್ನು ಆಡಿ ತುಂಬ ಎಂಜಾಯ್ ಮಾಡಿರ್ತೀರಲ್ವಾ। ಅಚ್ಚಾ, ನಾನು ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನೀವು ಯಾವ ಆಟಗಳನ್ನು ಆಡ್ತೀರ ಅನ್ನೋದನ್ನು ಲೀಸ್ಟ್ ಮಾಡಿ ನನಗೆ ಹೋಮ್ವರ್ಕಲ್ಲಿ ಬರೆದುಬಿಟ್ಟು ಕಳಿಸ್ಕೊಡಿ। अच्छा बच्चों, जो अभ्यास में रहे भाग को मैं और एक वीडियो करके आपको भेजूंगी, आप पाठ को ध्यान से पढ़िए। धन्यवाद।